ಈಗ ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸ್ ವಿಚಾರಕ್ಕೆ ಬರೋಣ. ಬರೆತಿ ಬಸವರಾಜ್ ಈ ಕೇಸಿನ ಎಫ್ಐ ಆರೋಪಿ. ಇವರನ್ನ ಏರ್ಪೋರ್ಟ್ನಲ್ಲೇ ನೆನೆ 7:15 ಆಸುಪಾಸಿನಲ್ಲಿ ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಸಿಐಡಿಯಿಂದ ರಾತ್ರಿ ಇಡೀ ಅವರ ವಿಚಾರಣೆಯನ್ನ ಮಾಡಲಾಗುತ್ತೆ. ಬರೆತಿ ಬಸವರಾಜ್ ಅವರದ್ದು ಎಲ್ಲೆಲ್ಲಿ ತಲೆಮರೆಸಿಕೊಂಡು ಹೋಗಿದ್ರು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪ್ರಾಥಮಿಕ ಹಂತದಲ್ಲಿ ರಾತ್ರಿಯೇ ಬೈರತಿ ಅರೆಸ್ಟ್ ಆಗೋ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ ಸಿಐಡಿ ಟೀಮ್ ಕಡೆಯಿಂದ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ತದನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಸಿಐಡಿ ಟೀಮ್. ಕೋರ್ಟಿಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡಿತಾರೆ ಸಿಐಡಿ ತಂಡ. ಸುಪ್ರೀಂನಿಂದ ಬೇಲ್ ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಶಾಸಕ ಬೈರತಿ ವಾಪಸ್ ಬೆಂಗಳೂರಿಗೆ ಬಂದು ಶರಣಾಗೋದಕ್ಕಿದ್ರು. ಈ ಸುದ್ದಿ ತಿಳಿದು ಸಿಐಡಿ ಮತ್ತು ಪೊಲೀಸರ ತಂಡ ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟು ಶಾಸಕರನ್ನ ಲಾಕ್ ಮಾಡಿದ್ದಾರೆ, ಅಂದರೆ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕರ್ಕೊಂಡು ಬರ್ತಾ ಇದ್ದ ಸಂದರ್ಭದ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. 7:15 ಆಸುಪಾಸಿನ ಒಳಗಡೆ ಅವರನ್ನು ಅರೆಸ್ಟ್ ಮಾಡಿದ್ದು. ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಟರ್ಮಿನಲ್ 1ರಲ್ಲಿ ಬಂದು ಇಳಿತಾರೆ. ಬರ್ತಿದ್ದಂಗೆ ಅಲ್ಲೇ ಇದ್ದಂತಹ ಪೊಲೀಸರು ಸಿಐಡಿ ಟೀಮ್ ಅವರನ್ನು ಅರೆಸ್ಟ್ ಮಾಡ್ತಾರೆ. ಮೊದಲಿಗೆ ದೇವನಹಳ್ಳಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ತದನಂತರ ಸಿಐಡಿ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಅವರು ಸಿಐಡಿ ಕಚೇರಿಗೆ ಕರ್ಕೊಂಡು ಬರ್ತಾರೆ. HD ರೇವಣ್ಣ ಮತ್ತು ಶಾಸಕ ಮುನಿರತ್ನ ಅವರು ಉಳ್ಕೊಂಡಿದ್ರಲ್ಲ ಕೊಠಡಿ, ಅಲ್ಲೇ ವಾಸ್ತವ್ಯ ಹೂಡಿರೋದೀಗ. ಅಧಿಕೃತ ಬಂದರದ ಪ್ರಕ್ರಿಯೆಯನ್ನು ಮುಗಿಸಿ ಕುಟುಂಬಸ್ಥರಿಗೆ ಸಿಐಡಿ ಮಾಹಿತಿಯನ್ನು ಕೊಟ್ಟಿದೆ. ನಮ್ಮ ವಶದಲ್ಲಿದ್ದಾರೆ ಅವರು ಅಂತ. ಸಿಐಡಿ ಅಧಿಕಾರಿಗಳು ಕೊಟ್ಟ ಊಟವನ್ನು ಸೇವಿಸಿದ್ದಾರಂತೆ. ಮುಂಜಾನೆ ಬೈರತಿ ನಿದ್ದೆಗೆ ಜಾರಿದ್ದು, ಅಂದರೆ ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಹಾಗಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ 2 ಸಮಯವನ್ನು ನಿಗದಿಪಡಿಸಿದೆ ಸಿಐಡಿ ಟೀಮ್. ಅಂದರೆ ಬೆಳಗ್ಗೆ 9 ಗಂಟೆಗೆ ಒಂದ್ಸಲ, ಮಧ್ಯಾಹ್ನ 12 ಗಂಟೆಗೆ ಒಂದ್ಸಲ ಮೆಡಿಕಲ್ ಟೆಸ್ಟ್ ಮಾಡಿಸೋ ಸಾಧ್ಯತೆ ಇದೆ. ಅಂದರೆ 9 ಗಂಟೆಗೆ, ಇಲ್ಲಾಂದರೆ ಮಿಸ್ ಆಯಿತು ಅಂತಂದರೆ 12 ಗಂಟೆಗೆ ಮೆಡಿಕಲ್ ಟೆಸ್ಟ್ ಮಾಡಿ ಅದಾದಮೇಲೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಬಹುತೇಕ 9 ಗಂಟೆ ಅಷ್ಟೊತ್ತಿಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. 9 ಗಂಟೆಗೆ ಮೆಡಿಕಲ್ ಟೆಸ್ಟ್ ಮುಗಿಸಿ ಒಂದು 9:30 ಅಥವಾ 10 o'clock ಹಾಗೆ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ಸಿಐಡಿ ಟೀಮ್ ಅವರನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸೋ ಕಾರಣದಿಂದಾಗಿ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಬಿಕ್ಲು ಶಿವನ ಮರ್ಡರ್ ಕೇಸಲ್ಲಿ ಎಫ್ಐ ಜೊತೆಗೆ ಇಷ್ಟು ದಿನದಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸ್ಕೊಂಡಿದ್ರು. ಹಾಗಾಗಿ ಈಗ ಪ್ರಾಥಮಿಕ ಹಂತದಲ್ಲಿ ಎಲ್ಲಿದ್ದರು, ಏನು ಮಾಡ್ತಿದ್ರು, ಇಷ್ಟು ದಿನ ತಲೆಮರೆಸ್ಕೊಂಡಿದ್ರಲ್ಲ, ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರಲ್ಲ, ಯಾವ ಫೋನ್ ಯೂಸ್ ಮಾಡ್ತಿದ್ರಿ, ಯಾರ ಫೋನ್ ಯೂಸ್ ಮಾಡ್ತಿದ್ರಿ, ನಿಮ್ಮ ಜೊತೆಗೆ ಯಾರಿದ್ರು, ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ರಿ, ನೀವು ಸ್ಟೇ ಎಲ್ಲೆಲ್ಲಿ ಮಾಡಿದ್ರಿ, ಯಾವ್ಯಾವ ಊರಿಗೆ ಸುತ್ತಿದ್ರಿ, ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡಬೇಕಾಗತ್ತೆ, ಇನ್ಫಾರ್ಮೇಷನ್ ಪಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಬಿಕ್ಲು ಶಿವನ ಮರ್ಡರ್ ಕೇಸ್ ಮುಳುವಾಗಿದೆ. ಈ ಪ್ರಕರಣದ ಎಫ್ಐ ಹಲವು ಆರೋಪಗಳು ಇವರ ಮೇಲಿದೆ, ಬೈರತಿ ಬಸವರಾಜ್ ಮೇಲೆ. ಈ ಕೊಲೆ ಪ್ರಕರಣದ A1 ಜಗ್ಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಅವರ ಜೊತೆಗೆ ನಿಕಟ ಸಂಪರ್ಕವನ್ನು ಇವರು ಹೊಂದಿದ್ರು ಅಂತ. ಜಗ್ಗನ ಜೊತೆಗೆ ಕುಂಭಮೇಳದಲ್ಲಿ ಕಾಣಿಸ್ಕೊಂಡಿದ್ದಂಥ ಫೋಟೋವು ಕೂಡ ವೈರಲ್ ಆಗಿತ್ತು. ಕೇಳಿದಾಗ ನನಗೆ ಗೊತ್ತೇ ಇಲ್ಲ ಅಂತಂದಿದ್ರು. ಶಾಸಕರ ವಿರುದ್ಧ ಕೊಲೆಗೆ ಪರೋಕ್ಷವಾಗಿ ಏನಾದರೂ ಕುಮ್ಮಕ್ಕು ಕೊಟ್ಟರ ಅನ್ನುವಂಥ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಅನುಮಾನವೂ ಕೂಡ ಇದೆ. ಕೊಲೆ ನಡೆದಂಥ ದಿನ A1 ಮತ್ತು A4 ಜೊತೆಗೆ ಶಾಸಕರು ಮಾತನಾಡಿರೋದು ಕೂಡ ಪ್ರಾಥಮಿಕ ಹಂತದಲ್ಲಿ ಪ್ರೂವ್ ಆಗಿದೆ. ಬಿಕ್ಲು ಶಿವನ ತಾಯಿ ಮೇಲೆ ಪ್ರಭಾವವನ್ನು ಬೀರಿ ಹೇಳಿಕೆಯನ್ನು ಬದಲಿಸಿದ ಆರೋಪವೂ ಕೂಡ ಇವ್ರ ಮೇಲಿದೆ. ಜಮೀನಿನ ವಿಚಾರವಾಗಿ ಹಿಂದೆ ಬಿಕ್ಲು ಶಿವ ಮತ್ತು ಬೈರತಿ ಬಸವರಾಜ್ ವೈಷಮ್ಯ ಇದ್ದಿದ್ದು ಕೂಡ ಗೊತ್ತಾಗಿದೆ. ಬೈರತಿ ಬಸವರಾಜ್ ವಿರುದ್ಧ ಬಿಕ್ಲು ಶಿವ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಈ ಹಿಂದೆ ಕೊಟ್ಟಿದ್ದು, ಜೀವ ಬೆದರಿಕೆ ಇದೆ ಅಂತ. ಬರ್ತ್ಡೇಲಿ ಕೆಲ ಆರೋಪಿಗಳು ಇರೋದು ಕೂಡ ಪತ್ತೆ ಆಯಿತು. ಬೈರತಿ ಬಸವರಾಜ್ ಅವರ ಬರ್ತ್ಡೇದಲ್ಲಿ ಆರೋಪಿಗಳ ಹೇಳಿಕೆಯ ಆಧಾರದ ಮೇಲೆಗೆ ಬೈರತಿ ಬಸವರಾಜನ್ನು ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ ಈಗ ಬೈರತಿ ಬಸವರಾಜನ್ನು ಇನ್ನಷ್ಟು ದಿನ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಬೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಈಗ 9 ಗಂಟೆಗೆ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗ್ತಾರಾ, 12 ಗಂಟೆಗೆ ಕರ್ಕೊಂಡು ಹೋಗ್ತಾರಾ? ಮೆಡಿಕಲ್ ಟೆಸ್ಟ್ ಆದಮೇಲೆ ಸೀದಾ ಕೋರ್ಟ್ನಲ್ಲಿ ಏನೇನಾಗುತ್ತೆ, ಪ್ರೊಸೀಜರ್ಸ್ ಏನಿದೆ, ವಾಟ್ ನೆಕ್ಸ್ಟ್ ಅಂತ? ಶರತ್, ಏನು ಬಿಕ್ಲು ಶಿವ ಕೊಲೆಗೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜರನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಬಂಧನವನ್ನು ಮಾಡಿರುವಂಥದ್ದು, ಅದರ ಪೂರ್ಣವನ್ನು ಕೂಡ ಗೊಳಿಸಿದ್ದಾರೆ. ಅವರ ಕುಟುಂಬಸ್ಥರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನು ಶಾಸಕರು ನಮ್ಮ ವಶದಲ್ಲಿದ್ದಾರೆ ಕೊಲೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಕೂಡ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ರಿಮಾಂಡ್ ಅಪ್ಲಿಕೇಶನ್ ಏನಿರುತ್ತೆ ಅದರ
ಪ್ರೊಸೀಜರ್ಗಳನ್ನು ಕೂಡ ಮುಗಿಸಿರುವಂಥದ್ದು. ಇವತ್ತು ಎಂದಿನಂತೆ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಅಥವಾ ಅರೆಸ್ಟನ್ನು ಮಾಡಿಕೊಂಡಂತಹ ವೇಳೆಯಲ್ಲಿ ಅವರನ್ನು 24 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕೂ ಮುಂಚೆ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು. ಅವರ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ, ಏರುಪೇರೆ ಆಗಿದೆಯಾ, ಆರೋಗ್ಯವಾಗಿದ್ದಾರಾ ಅಂತ ಹೇಳಿ ಒಂದು ವೈದ್ಯರ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ನ್ಯಾಯಾಧೀಶರಿಗೆ ಕೊಡಬೇಕು. ಆ ಕೆಲಸಕ್ಕೂ ಕೂಡ 9 ಗಂಟೆಗೆ ಬಹುತೇಕವಾಗಿ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಅಕಸ್ಮಾತ್ ಮಿಸ್ ಆದರೆ 12 ಗಂಟೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ನ್ಯಾಯಾಲಯಕ್ಕೆ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡೋಗಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ ನಂತರ ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಿ ಹಾಜರುಪಡಿಸ್ತಾರೆ. ಆಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕರ ಒಂದು ಕೈವಾಡ ಏನು ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ವಿಚಾರಣೆಗೆ ಅಗತ್ಯವಿದೆ, ಹಾಗಾಗಿ ಎಷ್ಟು ದಿನಗಳ ಕಾಲ ಒಂದು ವಿಚಾರಣೆ ಬೇಕಾಗುತ್ತೆ ಅಂತ ಕೇಳಿ ಮನವಿಯನ್ನು ಮಾಡ್ತಾರೆ. ಆದರೆ ಇವರು ಕೇಳಿದಷ್ಟು ದಿನಗಳ ಪ್ರೊವೈಡ್ ಮಾಡ್ತಾರಾ ಅಥವಾ ಕಡಿಮೆ ಏನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು. ಯಾಕಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಜಗದೀಶ್ನ ಬಂಧನ ಆಗಿದೆ. ನಿನ್ನೆ ಕೂಡ ಅಜಿತನನ್ನು ಕೂಡ ಏನು ಜಾಮೀನನ್ನು ರದ್ದು ಮಾಡಿರುವ ಹಿನ್ನೆಲೆ ವಶಕ್ಕೆ ಪಡೆದಿರುವ ಕಾರಣದಿಂದಾಗಿ ಇವರ ಒಂದು ಪಾತ್ರ ಇರೋದು ಕೂಡ ಈಗಾಗಲೇ ಪ್ರಕರಣದಲ್ಲಿ ಸಾಬೀತಾಗೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರನ್ನು ಕೂಡ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಅದಾದ ಬಳಿಕ ಸಿಐಡಿ ಅಧಿಕಾರಿಗಳು ಎಂದಿನಂತೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಆಗ ವಿಚಾರಣೆಯ ಸಂದರ್ಭದಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ಸಾಕ್ಷ್ಯ ಆಧಾರಗಳನ್ನು ಕೂಡ ಈಗ ಪಡೆದುಕೊಂಡಿದ್ದಾರೆ. ಟವರ್ ಡೋಮ್ ಲೊಕೇಶನ್ ಆಗಿರ್ಬೋದು, ಕುಂಭಮೇಳಕ್ಕೆ ಹೋದಂಥ ವೇಳೆಯಲ್ಲಿ ಜಗದೀಶನ ಜೊತೆ ತೆಗೆದುಕೊಂಡಂತಹ ಫೋಟೋ ಇರ್ಬೋದು, ಕ್ಷೇತ್ರದಲ್ಲಿ ಬರ್ತ್ಡೇ ಸಂಭ್ರಮದಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಬಂದು ಹೋಗಿರೋದಾಗಿರ್ಬೋದು, ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಇಟ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈ ಕೇಸಲ್ಲಿ ಪ್ರಮುಖವಾಗಿ ಅವರ ತಾಯಿ ಕೂಡ ಕೊಲೆಯಾದಂಥ ದಿನ ಹೇಳಿದ್ರು ಶಾಸಕ ಬೈರತಿ ಬಸವರಾಜ್ ಅವರ ಪಾತ್ರ ಇದೆ ಅಂತ ಹೇಳಿ. ಆದರೆ ಯಾವುದು ಅದಾದ ಮರುದಿನವೇ ಕೂಡ ಅವರು ಉಲ್ಟಾವನ್ನು ಹೊಡೆದಿದ್ರು. ಈ ಒಂದು ಅಂಶವನ್ನು ಇಟ್ಕೊಂಡು ಅವರು ಈ ಕೇಸ್ನಲ್ಲಿ ನಮ್ಮ ಶಾಸಕರ ಪಾತ್ರ ಇಲ್ಲ ಅಂತೇಳಿ ಅವರ ಪರ ವಕೀಲರು ಕೂಡ ನ್ಯಾಯಾಲಯದಲ್ಲಿ ವಾದವನ್ನು ಮಾಡಿದ್ರು. ಸೊ ಆ ಅಂಶಗಳನ್ನು ಪರಿಗಣಿಸಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು. ಈಗ ಈ ಸಾಕ್ಷ್ಯ ಆಧಾರಗಳನ್ನು ಮುಂದಿಟ್ಕೊಂಡು ಅವರು ವಿಚಾರಣೆಗೆ ಅವಶ್ಯಕತೆ ಇದೆ, ಈ ಕೇಸಲ್ಲಿ ಅವರ ಪಾತ್ರ ಇದೆ ಅಂತ ಹೇಳಿ ಕೂಡ ಹೇಳಿದ ಹಿನ್ನೆಲೆಯಲ್ಲಿ ಸೆಷನ್ ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ನಿರೀಕ್ಷಣಾ ಜಾಮೀನು ಏನಿತ್ತು ಅದು ರಿಜೆಕ್ಟ್ ಆಗಿರೋದು. ಹಾಗಾಗಿ ಇವತ್ತು ಅವ್ರನ್ನ ವಿಚಾರಣೆಗೆ ಸಾಧ್ಯತೆ ಇದೆ ಅಂತ ಹೇಳಿ ಕರ್ಕೊಂಡಿದ್ದಾರೆ. ಸೊ ಇದಾದ ಬಳಿಕ ಈ ಪ್ರೊಸೆಸಿಂಗ್ ಕೂಡ ನಡೆಯುತ್ತಾ ಹೋಗುತ್ತೆ. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.